I'm still supporting because I'm dumb. ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ, ಮಾಡಿರುವಂತಹ ತಪ್ಪು ಅವ್ರಿಗೆ ಅರಿವಿಲ್ಲ. ನಾನು ಈಗೋಯಿಸ್ಟಿಕ್ ಅಂತ ನಂಗೆ ಅನಿಸ್ತಾರೆ. ಹೌದು, ನಾನು ಈಗೋಯಿಸ್ಟಿಕ್. ನಾನು ಮುಯ್ಯಿಗೆ ತಿರುಗ್ತವ್ರೆ, ನನ್ನ ಸಮಾಧಾನ ಇರ್ತಾನೆ. ನಾನು ತಿಂದ ಅನ್ವೇ ಆಗಲ್ಲ. ಫಿನಾಲೆ ಟಿಕೆಟ್ಗೆ ಕ್ಷಣ ಗಣನೆ ಆರಂಭವಾಗಿತ್ತು. ಈಗ ತಿಳಿದು ಬಂದಿರುವ ಪ್ರಕಾರ, ಲೈವ್ನಲ್ಲಿರುವಂಥ ಮಾಹಿತಿ ಪ್ರಕಾರ ಸಂಗೀತ ಅವರು ಫಿನಾಲೆಗೆ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಮೊದಲ ಫೈನಲಿಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಪ್ರತಾಪ್ ಅವರನ್ನು ಹೊರಗಿಟ್ಟರೂ ಕೂಡ ಸಂಗೀತಾಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿಯ ಜೊತೆಗೆ ಈ ವಾರದ ಉತ್ತಮ ಪ್ರತಾಪ್ ಪಡ್ಕೊಂಡಿದ್ದಾರೆ. ಪ್ರತಾಪ್ ಮೊದಲ ಟಾಸ್ಕ್ಗಳಲ್ಲಿ ಫೇಲ್ ಆದರೂ ಕೂಡ ಆ ನಂತರದ ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟು ಎಲ್ಲರಿಂದ ಉತ್ತಮ ಅನಿಸ್ಕೊಂಡಿದ್ದಾರೆ. ಈ ವಾರ ಕಳಪೆಯಾಗಿ ಜೈಲು ಸೇರಿರೋದು ತುಕಾಲಿ ಅಂತ ಈಗ ಮಾಹಿತಿ ಬಂದಿರುವಂಥದ್ದು. ಅಂದರೆ ಈ ವಾರದ 3 ಕೂಡ ವೀಕೆಂಡ್ ಬರ್ತಾ ಡಿಸೈಡ್ ಆಗಿದೆ. ಈ ತುಕಾಲಿ ಯಾವುದೇ ಟಾಸ್ಕ್ನಲ್ಲಿ ಕೂಡ ಅತ್ಯುತ್ತಮವಾಗಿ ಈ ವಾರ ಪರ್ಫಾರ್ಮ್ ಮಾಡಿರಲಿಲ್ಲ. ಹಿಂದೆ 2 ಬಾರಿ ಉತ್ತಮ ಪಡ್ಕೊಂಡಿದ್ದ ತುಕಾಲಿಗೆ ಈ ವಾರ ಕಳಪೆ ಸಿಕ್ಕಿದೆ. ಅಂದರೆ ಫಿನಾಲೆ ವಾರ ಹತ್ತಿರ ಆಗ್ತಾ ಇದ್ದ ಹಾಗೆ ಟಾಸ್ಕ್ನಲ್ಲಿ ಕೂಡ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದು ಕಳಪೆ ಉತ್ತಮದಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಕಳಪೆ ಪಡ್ಕೊಂಡು ತುಕಾಲಿ ಜೈಲು ಸೇರಿದರೆ ಇನ್ನೊಬ್ಬರ ಬಗ್ಗೆ ಅವ್ರಿವ್ರ ಬಗ್ಗೆ ಮಾತಾಡ್ತಾನೆ. ತುಕಾಲಿ ಯಾವಾಗಲೂ ಕೂಡ ಹಿಂದ್ಗಡೆಯಿಂದ ಪಿನ್ ಇಡ್ತಾರೆ, ಫೇಕ್ ಅಂತೆಲ್ಲ ಅನ್ಸ್ಕೊಂಡಿದ್ರು. ತನಿಷಾ ಹತ್ರ ಬಂದು ಕಾರ್ತಿಕ್ ಬಗ್ಗೆ ಮಾತಾಡೋದು, ಕಾರ್ತಿಕ್ ಹತ್ರ ಬಂದು ತನಿಷಾ ಬಗ್ಗೆ ಮಾತಾಡೋದು. ತುಕಾಲಿ ಇದನ್ನೇ ಹಿಂದೆ ಮಾತಾಡಿಕೊಂಡೆ ಅದನ್ನು ಮಾತಾಡಬೇಡಿ ಅಂತ ಬಿಗ್ ಬಾಸ್ ಮನೆಗೆ ಎಲ್ಲ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಯವರು ಬಂದಾಗ ಕೂಡ ಹೇಳಿದರು. ಆದರೆ ತುಕಾಲಿ ಯಾಕೋ ತಮ್ಮ ವರಸೆನ ಬಿಟ್ಟೇ ಇಲ್ಲ ಅನಿಸುತ್ತೆ. ಹೀಗಿದ್ದ ತುಕಾಲಿಗೆ ಈ ವಾರದ ಟಾಸ್ಕಲ್ಲಿ ಕಳಪೆ ಸಿಕ್ಕಿದೆ. ಹಾಗಾಗಿ ಸಂಗೀತ ಫಿನಾಲೆ ಟಿಕೆಟ್ ಗಿಟ್ಟಿಸ್ಕೊಂಡಿರೋದು ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ವಿನಯ್ ಕಾರ್ತಿಕ್ ಫಿನಾಲೆಗೆ ಟಿಕೆಟ್ ಗಿಟ್ಟಿಸ್ತಾರೆ ಫಸ್ಟ್ ಪರ್ಸನ್ ಆಗಿ ಅಂತ ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸಂಗೀತ ಟಿಕೆಟನ್ನು ಗಿಟ್ಟಿಸಿದ್ದಾರೆ.